ಯಶಸ್ವಿ ವ್ಯಕ್ತಿಗಳೇನು ಎಲ್ಲವನ್ನ ತ್ಯಾಗ ಮಾಡಿಬಿಟ್ಟು ಗುಹೆಯಲ್ಲಿ ತಪಸ್ ಮಾಡ್ತಾ ಕೂತಿರೋರೇನಲ್ಲ. ಸಮಾಜದಲ್ಲಿ ನಮ್ಮ ಹಾಗೆ ನಿಮ್ಮ ಹಾಗೆ ಎಲ್ಲರ ಹಾಗೇನೆ ಇರೋ ಅಂಥವ್ರೇನೆ. ಆದರೆ ಅವ್ರಿಗೂ ನಮಗೂ ಇರೋ ಡಿಫ್ರೆನ್ಸು, ಅವರು ಯಾವ ಕೆಲಸಕ್ಕೆ ಮೊದಲು ಆದ್ಯತೆ ಕೊಡ್ತಾರೆ, ನಾವು ಯಾವ ಕೆಲಸಕ್ಕೆ ಮೊದಲು ಆದ್ಯತೆ ಕೊಡ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ ಅಷ್ಟೇ. ಎಕ್ಸಾಂಪಲ್, ಯಶಸ್ವಿ ವ್ಯಕ್ತಿಗಳಿಗೆ ನಾನು ಏನಾದರೂ ಮಾಡ್ತೀನಿ, ನಾನು ಏನಾದರೂ ಮಾಡಿ ಸಾಧನೆ ಮಾಡ್ತೀನಿ ಅಂತ ಅವ್ರಿಗೆ ಇರಲಿಲ್ಲ. ಅವ್ರು ಇದರಲ್ಲೇ ಸಾಧನೆ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಅದಕ್ಕೆ ತಕ್ಕಂತೆ ನಮಸ್ತೆ. ದೀಪಾ ಹಿರೇಗುತ್ತಿ ಅವರ ಪುಸ್ತಕ ಸೋಲೆಂಬ ಗೆಲುವು ಅನ್ನೋ ಪುಸ್ತಕದಿಂದ ನಾವು ಮುಂದಿನ ಚಾಪ್ಟರ್ನ ಓದ್ತಾ ಇದ್ದೀವಿ. ಚಾಪ್ಟರ್ ಹೆಸರು ಯಶಸ್ವಿ ವ್ಯಕ್ತಿಗಳು ಬೇರೆ ಜಗತ್ತಿಗೆ ಸೇರಿದವರೇ. ಯಶಸ್ವಿ ವ್ಯಕ್ತಿಗಳು ಯಾವುದೋ ಬೇರೆ ಜಗತ್ತಿಗೆ ಸೇರಿದವರಾ ಅಂತ ಪ್ರಶ್ನೆ. ಓಕೆ, ಯಾಕೆ ಅಂದರೆ ಯಶಸ್ವಿ ವ್ಯಕ್ತಿಗಳನ್ನು ಕಂಡ್ರೆ ಎಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ, ಒಂಥರ ಅವರು ಅಟ್ರ್ಯಾಕ್ಷನ್ ಮಾಡ್ತಾರೆ. ನಾವು ಅಟ್ರ್ಯಾಕ್ಟ್ ಆಗಿಬಿಡ್ತೀವಿ. ಓಕೆ, ಅವರು ಹೇಗೆ ಸಕ್ಸಸ್ ಆಗಿದ್ದಾರೆ, ಅವ್ರ ಯಶಸ್ಸಿನ ಗುಟ್ಟೇನು ಅಂತ ತಿಳ್ಕೊಳ್ಳೋಕ್ಕೆ ತುಂಬ ಜನ ಇಷ್ಟಪಡ್ತೀವಿ. ಅದರಿಂದ ಸ್ಫೂರ್ತಿ ತಗೊಂಡು ಕೆಲವರು ಕೂಡ ಸಾಧಕರಾಗಿದ್ದಾರೆ. ಅವ್ರು ಹೇಳ್ತಾ ಇರೋ ಸೀಕ್ರೆಟ್ಸ್ನ ತೊಗೊಂಡು ಫಾಲೋ ಮಾಡಿ ಸಾಧಕರಾಗಿರೋರು ಇದ್ದಾರೆ. ಬಹಳಷ್ಟು ಜನ ಅವ್ರ ಅದೃಷ್ಟ ಅಂತ ನೆಪ ಹೇಳ್ಕೊಂಡು ಸುಮ್ಮನಾಗಿರೋರು ಇದ್ದಾರೆ. ಸಾಧಕರು ತಮ್ಮ ಗುರಿಯನ್ನು ಬೇರೆಯವರ ಮಾತು ಕೇಳಿ ಫಿಕ್ಸ್ ಮಾಡಲ್ಲ. ನಾವು ಏನು ಓದಬೇಕು ಅಂದರೆ ಒಂದು 10 ಜನನ ಕೇಳ್ತೀವಿ, ಅದರಲ್ಲಿ ಒಂದೇ ಇದನ್ನು 5 ಜನ ಯಾರು ಹೇಳ್ತಾರೆ ಅದನ್ನು ತೊಗೊಂಡ್ಬಿಡ್ತೀವಿ. ಅವ್ರವ್ರ ಅನುಭವದಲ್ಲಿ ಹೇಳಿರೋದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ ತುಂಬ ಜನ. ಆದರೆ ಸಾಧಕರೆಲ್ಲ ಹೇಗೆ ಅಂದರೆ ಅವರ ಜೀವನದ ನಿರ್ಧಾರಗಳನ್ನು ಅವರೇ ಮಾಡ್ತಾರೆ ಅಂತ. ಚಿಕ್ಕ ವಯಸ್ಸಿಂದ ಯಂಗ್ಸ್ಟರ್ಸ್ಗಳು ಕೂಡ ಆ ನಿರ್ಧಾರಗಳನ್ನ ಮಾಡ್ತಾರೆ ಅಂತ. ಆ್ಯಂಡ್ ಮೊದಲು ಅವರ ಗುರಿಯನ್ನು ಅವರು ತಲುಪಬೇಕಾದ್ರೆ ಸೋತ್ರೂ ಕೂಡ ಅವರು ಜನ ಏನು ಅಂದ್ಕೊಳ್ತಾರೆ ಅನ್ನೋದಕ್ಕಿಂತ ಆ ಗುರಿಯನ್ನು ತಲುಪೋದಕ್ಕೆ ಅವರ ಒಂದು ಸಾಮರ್ಥ್ಯನ ಹೆಚ್ಚು ಮಾಡ್ಕೊಳ್ಳೋದ್ರ ಮೇಲೆ ಗಮನ ಕೊಡ್ತಾರೆ. UPSC ಪರೀಕ್ಷೆಗಳನ್ನೇ ನಾವು ತಗೊಳ್ಳೋದಾದರೆ ಬಹಳ ಮಂದಿ ಒಂದು ಸಲ ಎಕ್ಸಾಮ್ ಅಟೆಂಪ್ಟ್ ಮಾಡ್ತಾರೆ, 2ನೇ ಸಲ ಹೆಚ್ಚಂದರೆ ಇನ್ನೊಂದು ಸಲ ಮಾಡ್ತಾರೆ. ಅದಾದ ಮೇಲೆ ಅಯ್ಯೋ ಬಿಡು ಪಾಸ್ ಆಗಲ್ಲ ಅಂತ ಟ್ರೈ ಮಾಡಿದೆ, 2 ಸಲ ಆಗಿಲ್ಲ ಅಂತ ಸುಮ್ಮನಾಗ್ಬಿಡ್ತಾರೆ. ಆದರೆ ಟಾಪರ್ಸ್ಗಳು ಹೇಗೆ ಅಂದರೆ ಮಾಡಲೇಬೇಕು ಅಂತ ಅಂದ್ಕೊಂಡಿರೋರು ಹೇಗೆ ಮಾಡ್ತಾರೆ ಅಂದರೆ, ಸೋಲು ನಮ್ಮ ಪ್ರಯತ್ನ ಕಡಿಮೆ ಆಗಿರೋದಕ್ಕೆ ಸಿಕ್ಕಿದೆ, ಆದರೆ ಅದು ನಮಗೆ ಸೋಲಲ್ಲ, ಸೊ ಪ್ರಯತ್ನ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡು ಅವ್ರು ಸೋತಾಗೆಲ್ಲ ದೃಢ ನಿರ್ಧಾರಗಳನ್ನ ತಗೊಂಡು ಮತ್ತೆ ಪರೀಕ್ಷೆನ ಎದುರಿಸ್ತಾನೇ ಇರ್ತಾರೆ. 5 ಸಲ ಫೇಲ್ ಆದರೂ 6ನೇ ಸಲ UPSC ಪರೀಕ್ಷೆಯಲ್ಲಿ ಉನ್ನತ ರ್ಯಾಂಕ್ ಪಡೆದು ಪಾಸ್ ಆಗಿರೋರು ಇದ್ದಾರೆ. ಈಗ ನಾವು 1 ಸಲ 2 ಸಲ ಟ್ರೈ ಮಾಡ್ತೀನಿ, ಆಗಿಲ್ಲ ಅಂದರೆ ಬಿಟ್ಬಿಡ್ತೀನಿ ಅಲ್ಲ, ಅದು ಎಷ್ಟು ಸಲ ಅಟೆಂಪ್ಟ್ ಮಾಡೋಕ್ಕೆ ನಮಗೆ ಅವಕಾಶ ಇದೆ ಅಷ್ಟು ಸಲನೂ ಅಟೆಂಪ್ಟ್ ಮಾಡಬೇಕು. ಒಂದು ಸಲದಲ್ಲಿ ನಾವು ಏನಕ್ಕೆ ಫೇಲ್ ಆಗಿದ್ದೀವಿ ಅಂತ ನೋಡಿಕೊಂಡು ಮತ್ತೆ ಅದನ್ನು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಹೋಗಬೇಕು. ಎಗೇನ್ ಫೇಲ್ಯೂರ್ ಇಸ್ ದ ಫೀಡ್ಬ್ಯಾಕ್ ತೊಗೊಂಡು ನಾವು ಅಪ್ಡೇಟ್ ಆಗ್ತಾ ಹೋಗಬೇಕು. ಇದನ್ನೇ ಯಶಸ್ವಿ ವ್ಯಕ್ತಿಗಳು ಮಾಡಿರೋದು. ಅವರು ಏನು ಬೇರೆ ಜಗತ್ತಿಂದ ಬಂದಿರೋರಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ. ಸೊ ಪ್ರತಿಯೊಬ್ಬರು ಸಾಧಕರು ಕೂಡ ಶಿಸ್ತನ್ನು ಅಳವಡಿಸ್ಕೊಂಡಿರ್ತಾರೆ. ಅಂದರೆ ಇದು ಬರೀ ಪರೀಕ್ಷೆಗೆ ಸಂಬಂಧಪಟ್ಟಿದ್ದು ಅಂತ ಅಲ್ಲ. ಶಿಸ್ತು ಇಲ್ಲದೆ ಇದ್ದರೆ ಯಾವ ಸಾಧನೆ ಕೂಡ ಮಾಡೋಕ್ಕಾಗಲ್ಲ ಅನ್ನೋ ಸತ್ಯ ಅವರಿಗೆ ಗೊತ್ತಿದೆ, ಯಾವುದೇ ಕ್ಷೇತ್ರದಲ್ಲಾಗಿದ್ದರೂ ಕೂಡ. ಹೇಗೆ ಅಂದರೆ ಬಿಡು ಪರವಾಗಿಲ್ಲ ಓದ್ಬಿಡ್ತೀವಿ ಅಂಥೇಳಿ ಪರೀಕ್ಷೆ ನಾಳೆ ಇದೆ ಅಂದಾಗ ಎದೆ ಮೇಲೆ ಬುಕ್ ಹಿಡ್ಕೊಂಡು ಓದ್ತಾರೆ. ಓಕೆ, ಹೆಂಗೋ ಪಾಸ್ ಆಗಿಬಿಡ್ತಾರೆ, PUC ಮತ್ತು ಡಿಗ್ರಿನ ಪಾಸ್ ಆಗಿಬಿಡ್ತಾರೆ. ಇನ್ನು ಕೆಲವರು ಸ್ವಲ್ಪ ಬುದ್ಧಿವಂತರಿದ್ದರೆ ಅಟ್ಲೀಸ್ಟ್ 60% 70% ಬರ್ತಾರೆ. ಸೊ ಅದು ಬಂದಿದ್ದೀನಿ ಅಂದ್ಬಿಟ್ಟೆ ನಾನು ಎಲ್ಲವನ್ನ ಗೆದ್ದುಬಿಡೋ ಅಂತ ಬುದ್ಧಿವಂತ ನಾನು ಅಂತ ಅಂದ್ಕೊಳ್ಳೋದಲ್ಲ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಪಾಸ್ ಆಗೋದು ಅಂದರೆ ಇಷ್ಟೇ ಓದೋದು ಸಾಕಾಗಲ್ಲ. ಸಾಮಾನ್ಯ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗೋ ಥರ ಅಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಅನ್ನೋದನ್ನು ಹೇಳ್ತಿದ್ದಾರೆ. ಮಾಮೂಲಿ ಕಾಲೇಜ್ ಪರೀಕ್ಷೆಗಳಲ್ಲಿ 1 ಲಕ್ಷ ಎಕ್ಸಾಮ್ ಬರೆದ್ರೆ ವಿದ್ಯಾರ್ಥಿಗಳು ಎಲ್ಲರೂ ಪಾಸ್ ಆಗೋ ಚಾನ್ಸ್ ಇರುತ್ತೆ. ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ 1,00,000 ಜನ ಎಕ್ಸಾಮ್ ಬರೆದ್ರೆ 1 or 2% ಪಾಸ್ ಆಗೋ ಸಾಧ್ಯತೆ ಇರುತ್ತೆ. ಅಂದರೆ ನಾವು ಇನ್ನೆಷ್ಟು ಸಲ ಓದಬೇಕು, ಇನ್ನೆಷ್ಟು
ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ನಾನು ಅದರಲ್ಲಿ 98% ತೆಗೆದಿದ್ದೀನಿ, ನಾನು ಇದರಲ್ಲಿ ಪಾಸ್ ಆಗಿಬಿಡ್ತೀನಿ ಅನ್ನೋ ಈಗೋ ಬರಬಾರ್ದು ನಮಗೆ. ಓಕೆ, ಸೊ ಯಶಸ್ಸು ವ್ಯಕ್ತಿಗಳು ಅದನ್ನು ಇಟ್ಕೊಳ್ಳಲ್ಲ. ನಾವು ಲಾಸ್ಟ್ ಚಾಪ್ಟರ್ಗಳಲ್ಲೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ವಿರಾಟ್ ಕೊಹ್ಲಿ ಬಗ್ಗೆ ನೋಡಿದ್ದೀವಿ, ಸಚಿನ್ ತೆಂಡೂಲ್ಕರ್ ಬಗ್ಗೆ ನೋಡಿದ್ದೀವಿ, ಹೇಗೆ ಅವರೆಲ್ಲ ಮಾಡಿದ್ದಾರೆ. ಸಿಂಗರ್ ಅಡೆಲ್ ಬಗ್ಗೆ ನೋಡಿದ್ದೀವಿ. ಅವರೆಲ್ಲರಲ್ಲಿರೋ ಗುಣಗಳೇ ಯಶಸ್ವಿ ವ್ಯಕ್ತಿಗಳಲ್ಲಿರೋ ಗುಣಗಳು ಅವರಲ್ಲಿರೋದಕ್ಕೆ ಅವರಿವತ್ತು ಯಶಸ್ವಿ ವ್ಯಕ್ತಿಗಳಾಗಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಬದುಕೋಕ್ಕೂ ನಾವು ಈ ಲಕ್ಷಣಗಳನ್ನು ಇಟ್ಕೋಬೇಕಲ್ವಾ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇವ್ರು ಹೇಗೆ ಅಂದರೆ, ಇವ್ರ ಮುಖ್ಯವಾದ ಲಕ್ಷಣ, ಇವರು ಯಾರಿಗೂ ಕೂಡ ಅವರ ಜೀವನದ ನಿರ್ಧಾರದ ಹಕ್ಕನ್ನು ಇನ್ನೊಬ್ಬರಿಗೆ ಕೊಡಲ್ಲ. ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಯಾರೋ ನನ್ನ ಫ್ರೆಂಡಿಗೆ ಬೇಜಾರಾಯಿತು, ಅಯ್ಯೋ ನಂಗೆ ಬೇಜಾರಾಗ್ತಿದೆ, ಬಾ ಸಿನಿಮಾಗೆ ಹೋಗೋಣ ಅಂದ ತಕ್ಷಣ ಅವರು ಸಿನಿಮಾಗೆ ಹೋಗಲ್ಲ. ಹಾಗೆಯೇ ಅವರು ನಮ್ಮ ದೊಡ್ಡಮ್ಮಂಗೆ ಬೇಜಾರಾಗುತ್ತೆ, ನಮ್ಮ ಚಿಕ್ಕಮ್ಮಂಗೆ ಬೇಜಾರಾಗುತ್ತೆ, ಅಯ್ಯೋ ಮದುವೆಗೆ ಹೋಗಿ ಒಂದು ವಾರ ಉಳ್ಕೊಳ್ಳಿಲ್ಲ ಅಂದರೆ ಅವರು ಹಂಗೆ ಅಂದ್ಕೊಳ್ತಾರೆ, ಹಿಂಗೆ ಅಂದ್ಕೊಳ್ತಾರೆ ಅಂತ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಅವರು ಈ ರೀತಿ ಹೋಗಿರಲ್ಲ. ಅಂದರೆ ಇಲ್ಲಿ ಸಂಬಂಧಗಳಿಗೆ ಬೆಲೆ ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಯಾವಾಗ ಯಾವುದು ಮುಖ್ಯ ಅನ್ನೋದನ್ನು ನಿರ್ಧರಿಸುವ ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ನಾವು ಅದು ಎಷ್ಟು ಮ್ಯಾಟ್ರ್ ಆಗುತ್ತೆ ನಮಗೆ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನೋ ಇರುತ್ತೆ, ಬಟ್ ಅವ್ರು ಏನು ಅನ್ಕೊಂಡ್ಬಿಡ್ತಾರೋ ಅಂತ ಹೋಗ್ತೀವಿ. ಎಕ್ಸಾಮ್ ಇದೆ ಅಂದರೆ, ಓ ಏನು ಸೀಮೆಗಿಲ್ದೇ ಇರೋ ಎಕ್ಸಾಮಾ ಅಂತ ಸಂಬಂಧಿಕರು ಮಾತಾಡಿರೋದನ್ನು ಕೇಳಿರ್ತೀವಿ. ಅಥವಾ ಅಪ್ಪ ಅಮ್ಮ ಹೋದಾಗ ನಿಮ್ಮ ಮಗಳು ಯಾಕೆ ಬಂದಿಲ್ಲ, ನಿಮ್ಮ ಮಗ ಯಾಕೆ ಬಂದಿಲ್ಲ ಅಂದರೆ, ಇಲ್ಲ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಇಂಪಾರ್ಟೆಂಟ್ ಟ್ರೈನಿಂಗ್ ಇತ್ತು ಅಂದರೆ, ಓ ಬರೀ ಇದೇ ಆಗೋಯ್ತು ಬಿಡ್ರಿ, ಸಂಬಂಧನೆಲ್ಲ ಬಿಟ್ಬಿಟ್ಟು ಬರೀ ದುಡಿಯೋಕೆ ನಿಂತ್ಕೊಂಡ್ಬಿಟ್ಟಿದ್ದೀರಾ ಅಂತೆಲ್ಲ ಜನ ಹೇಳ್ತಾರೆ. ಬಟ್ ಯಾವುದಕ್ಕೆ ನಾನು ಪ್ರಿಯಾರಿಟಿ ಕೊಡಬೇಕು ಅನ್ನೋ ಬುದ್ಧಿವಂತಿಕೆ ನನಗಿರಬೇಕು ಅಂತ ಹೇಳ್ತಿದ್ದಾರೆ. ಹಾಗಂತ ಸಂಬಂಧಗಳನ್ನು ತೊರೀರಿ ಅಂತ ಅಲ್ಲ, ಯಾವುದಕ್ಕೆ ಕೊಡಬೇಕು ಯಾವ ಟೈಮಲ್ಲಿ ಅಷ್ಟೇ. ಮುಂದಕ್ಕೆ ನಾನು ಏನೂ ಮಾತಾಡಲ್ಲ, ಅದು ನಿಮ್ಮ ಅರಿವಿಗೆ ಬಿಟ್ಟಿದ್ದು. ಓಕೆ, ಸೊ ಯಶಸ್ವಿ ವ್ಯಕ್ತಿಗಳೇನು ಎಲ್ಲವನ್ನ ತ್ಯಾಗ ಮಾಡಿಬಿಟ್ಟು ಗುಹೆಯಲ್ಲಿ ತಪಸ್ ಮಾಡ್ತಾ ಕೂತಿರೋರೇನಲ್ಲ. ಸಮಾಜದಲ್ಲಿ ನಮ್ಮ ಹಾಗೆ ನಿಮ್ಮ ಹಾಗೆ ಎಲ್ಲರ ಹಾಗೇ ಇರೋ ಅಂಥವ್ರೇನೆ. ಆದರೆ ಅವ್ರಿಗೂ ನಮಗೂ ಇರೋ ಡಿಫ್ರೆನ್ಸು, ಅವರು ಯಾವ ಕೆಲಸಕ್ಕೆ ಮೊದಲು ಆದ್ಯತೆ ಕೊಡ್ತಾರೆ, ನಾವು ಯಾವ ಕೆಲಸಕ್ಕೆ ಮೊದಲು ಆದ್ಯತೆ ಕೊಡ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ ಅಷ್ಟೇ. ಎಕ್ಸಾಂಪಲ್, ನಾವು ಸಾಮಾನ್ಯ ಜನಗಳು ಹೇಗೆ ಅಂದರೆ, ಇದೊಂದು ವಿಡಿಯೋ ನೋಡ್ಬಿಡೋಣ, ಇದೊಂದು ಮೂವಿ ನೋಡಿ ಮುಗಿಸ್ಬಿಡೋಣ, ಆಮೇಲೆ ಓದೋಣ ಅಂದ್ಕೊಳ್ತಾರಂತೆ. ಆದರೆ ಯಶಸ್ವಿ ವ್ಯಕ್ತಿಗಳು ಫಸ್ಟು ಓದಿದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ವಿಡಿಯೋ ನೋಡೋಣ ಅಂದ್ಕೊಳ್ತಾರಂತೆ. ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿದವರು ಸಾಮಾನ್ಯ ವ್ಯಕ್ತಿಗಳು ಒಂದಾದ್ಮೇಲೆ ಒಂದು ನೋಡ್ತಾನೆ ಹೋಗ್ತಾರಂತೆ. ಆದರೆ ಇವರು ಪೂರ್ತಿ ಓದಿದ್ದೆಲ್ಲ ಮುಗಿಸಿ ವಿಡಿಯೋ ನೋಡೋಕ್ಕೆ ಆಗಿಲ್ಲ ಅಂದರೂ ಸಹ ಪರವಾಗಿಲ್ಲ ನಾಳೆ ನೋಡೋಣ ಅಂತ ಅಂದ್ಕೊಳ್ತಾರಂತೆ. ಅಂದರೆ ಅವ್ರಿಗೆ ಗೊತ್ತು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತ. ಅದನ್ನು ನಾವು ನೋಡ್ಕೋಬೇಕಾಗಿರುವಂಥದ್ದು. ಇಲ್ಲಿ ತುಂಬ ಜನ ನಾವು ಮಾಡೋದು ಹೇಗೆ ಅಂದರೆ, ಬೇಗ ಬೇರೆದಕ್ಕೆ ನಾವು ಅಟ್ರ್ಯಾಕ್ಟ್ ಆಗಿಬಿಡ್ತೀವಿ. ಬಿಕಾಸ್ ಮಾಯಾ ಲೋಕ ಅಲ್ವಾ, ಸೊ ಬೇಗ ನಾವು ಅಟ್ರ್ಯಾಕ್ಟ್ ಆಗಿಬಿಡ್ತೀವಿ. ಆ ಡಿಸ್ಟ್ರಾಕ್ಷನ್ಸ್ನ ಫೋಕಸ್ಡ್ ಆಗಿ ಅದನ್ನೆಲ್ಲ ಕಟ್ ಮಾಡಿ ನಾನು ಏನು ಮಾಡಬೇಕಾಗಿದೆ ಅದ್ರ ಮೇಲೆ ಫೋಕಸ್ಡ್ ಆಗಿ ಇರಬೇಕು. ನಾವು ತುಂಬ ಜನ ಹೇಳಿರೋದು ನೋಡ್ತಾ ಇರ್ತೀವಿ. ಏನು ಗೊತ್ತಾ, ಮನ್ಸು ಮಾಡಿದ್ರೆ ನಾನು ಏನಾದರೂ ಮಾಡಿಬಿಡ್ತೀನಿ ಅಂತ. ನಾನು ಟ್ರೈನಿಂಗ್ಗಳಲ್ಲಿ ಹೇಳ್ತಾ ಇರ್ತೀನಿ, ಮನ್ಸು ಮಾಡಿದ್ರೆ ಏನಾದರೂ ಮಾಡಬೇಡಿ, ಏನು ಮಾಡಬೇಕು ಅದನ್ನು ಮಾತ್ರ ಮಾಡಿ ಅಂತ. ನಮಗೇನು ಮಾಡಬೇಕು ಅದು ಗೊತ್ತಿಲ್ಲ, ಏನಾದರೂ ಮಾಡ್ತೀನಿ, ನಾನು ಏನಾದರೂ ಮಾಡ್ತೀನಿ, ಏನಾದರೂ ಸಾಧನೆ ಮಾಡಬೇಕು. ಫಸ್ಟು ಏನು ಮಾಡಬೇಕು ಅಂತ ನನಗೆ ಗೊತ್ತಿರಬೇಕು. ಸೊ ಏನಾದರೂ ಮಾಡ್ತೀನಿ ಅಂತ ಪದ ಬಳಸಲೇಬೇಡಿ. ಸೊ ಯಶಸ್ವಿ ವ್ಯಕ್ತಿಗಳಿಗೆ ನಾನು ಏನಾದರೂ ಮಾಡ್ತೀನಿ, ನಾನು ಏನಾದರೂ ಮಾಡಿ ಸಾಧನೆ ಮಾಡ್ತೀನಿ ಅಂತ ಅವ್ರಿಗೆ ಇರಲಿಲ್ಲ. ಅವ್ರು ಇದರಲ್ಲೇ ಸಾಧನೆ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಅದಕ್ಕೆ ತಕ್ಕಂತೆ ಶಿಸ್ತು, ಪ್ರಾಕ್ಟೀಸು, ಏನು ನಿರ್ಧಾರಗಳನ್ನ ತಗೊಂಡ್ರು, ಅದಕ್ಕೆ ಬೇಕಾದಂಥ ಸಮಯ ಕೊಟ್ಟರು, ಆದ್ಯತೆಗಳನ್ನ ತಗೊಂಡ್ರು, ಯಶಸ್ವಿ ವ್ಯಕ್ತಿಗಳಾದರು. ಯಾವುದೇ ಯಶಸ್ವಿ ವ್ಯಕ್ತಿಗಳು ಕೂಡ ಬೇರೆ ಜಗತ್ತಿಂದ ಬಂದಿದ್ದಾರೆ ಅನ್ನೋ ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದರೆ ನಮ್ಮ ಸುತ್ತಮುತ್ತನೇ ಎಷ್ಟೋ ಜನ ಇರ್ತಾರೆ. ಎಷ್ಟೋ ಜನ ಅವರ ಲೈಫಲ್ಲಿ ಸಕ್ಸಸ್ ಆಗಿರೋರು ಇರ್ತಾರೆ. ನಾವೇನು ದೊಡ್ಡದು ನೋಡಲಿಲ್ಲ ಅಂದ್ರೂ ನಮ್ಮ ಸುತ್ತಮುತ್ತನೇ ನೋಡೋಣ. ಅವರು ಕೆಲವೊಂದು ಏನು ಹೇಳ್ತಾರೆ, UPSC ಪಾಸ್ ಆಗಿರೋರು ಇರ್ತಾರೆ, IAS ಪಾಸ್ ಆಗಿರೋರು ಇರ್ತಾರೆ, ಒಂದು ಒಳ್ಳೆ ಪೊಸಿಷನ್ಗೆ ಅವರು ಕೆಲಸ ತಗೊಂಡಿರೋರು ಇರ್ತಾರೆ ಅವರ ಶ್ರಮದಿಂದ. ಇಂಥದ್ದನ್ನು ನೋಡಿದ್ರೆ ಸಾಕು ಅವ್ರು ಏನು ಫಾಲೋ ಮಾಡ್ತಾ ಇದ್ದಾರೆ ಅಂತ ಅದನ್ನು ನಾವು ನೋಡಿಕೊಂಡು ಫಾಲೋ ಮಾಡೋಣ. ಅವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದಲ್ಲ. ಅವ್ರು ಮಾಡೋ ಕೆಲಸಗಳನ್ನು ನಾವು ಬೆಳಿಬೇಕು ಅಂತಿದ್ರೆ ಮಾತ್ರ ಆ ಮಾಡ್ತಾ ಇರೋ ಕೆಲಸಗಳನ್ನು ಪಟ್ಟಿ ಮಾಡಿ ವರ್ಕ್ ಮಾಡೋಣ. ಸೊ ನಾವು ಕೂಡ ಯಶಸ್ವಿ ವ್ಯಕ್ತಿಗಳಾಗ್ಬೋದು. ಅದು ಬೇರೆ ಜಗತ್ತಿಂದ ಬಂದಿರೋರು ಅನ್ನೋ ಭ್ರಮೆನ ಬಿಟ್ಟು ಎಲ್ಲರೂ ನಮ್ಮ ಜೊತೆಲೇ ಇರ್ತಾರೆ, ನಾವು ಅವ್ರ ಜೊತೆಲೇ ಇರ್ತೀವಿ. ಸಾಧನೆ ಮಾಡಬೇಕು ಅಂತ ಅವ್ರು ನಿರ್ಧಾರ ಮಾಡಿರ್ತಾರೆ, ನಾವು ನಿರ್ಧಾರ ಮಾಡಬೇಕಾಗಿದೆ ಅಷ್ಟೆ. ಥ್ಯಾಂಕ್ ಯು.